ಪ್ರೈಸ್ ದ ಲಾರ್ಡ್. ಪ್ರಿಯ ದೇವ್ರ ಮಕ್ಕಳೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆ ಹೇಳ್ತೇನೆ. ಈ ಸಮಯದಲ್ಲಿ ನಾವು ಒಂದು ವಾಕ್ಯ ಓದ್ಕೊಳ್ಳೋಣ. ಪ್ರಲಾಪ 3ನೇ ಅಧ್ಯಾಯ 31ನೇ ವಚನ. ದೇವ್ರ ನಮ್ಮ ಸ್ತೋತ್ರ. ಕರ್ತನು ಸದಾ ಕಾಲಕ್ಕೂ ಬಿಟ್ಟು ಬಿಡುವವನಲ್ಲ, ಆತನು ವ್ಯಥೆಗೊಳಿಸಿದರೇನು, ತನ್ನ ಕೃಪೆ ಅತಿಶಯದಿಂದ ಕನಿಕರಿಸುವನು. ನರಜನ್ಮದವರನ್ನು ಬಾಧಿಸಿ ವ್ಯಥೆಗೊಳಿಸುವುದು ಆತನಿಗೆ ಇಷ್ಟ ಇಲ್ಲ. ದೇವ್ರ ನಮ್ಮ ಸ್ತೋತ್ರವಾಗಲಿ. ಪ್ರಿಯ ದೇವ್ರ ಮಕ್ಕಳೇ, ದೇವರು ಹೇಳ್ತಾರೆ, ಕರ್ತನು ಸದಾ ಕಾಲಕ್ಕೂ, ಕರ್ತನೇನು ಮಾಡ್ತಾರಂತೆ, ಸದಾ ಕಾಲ ನಮ್ಮನ್ನು ಬಿಟ್ಟೇ ಬಿಡೋದಿಲ್ಲ. ದೇವ್ರ ನಮ್ಮ ಸ್ತೋತ್ರವಾಗಲಿ. ಯಾಕಂತಂದರೆ ದೇವರು ಕನಿಕರ ಉಳ್ಳ ದೇವರು, ಪ್ರೀತಿ ಉಳ್ಳ ದೇವರು. ಒಂದು ಸಲ ನಮ್ಮನ ಮೇಲೆ ಕನಿಕರ ತೋರಿಸಿದರೆ ಮತ್ತೆ ನಮ್ಗೆ ಯಾವ ಕಷ್ಟ ಬಂದರೂ, ಏನೇ ವೇದನೆ ಬಂದರೂ, ಯಾವುದೇ ಸಮಯ ಬಂದರೂ ನಮ್ಮನ್ನು ಬಿಟ್ಟುಕೊಡಲ್ಲ ದೇವರು. ಯಾಕಂತಂದರೆ ನಮ್ಮೆಲ್ಲ ಅಷ್ಟೊಂದು ಅಪಾರವಾದ ಪ್ರೀತಿ ಇಟ್ಟಿದ್ದಾರೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ಬಿಟ್ಟು ಬಿಡುವನಲ್ಲ, ಆತನು ತನ್ನ ವ್ಯಥೆಗೊಳಿಸಿದರೇನು ಅಂದರೆ, ನಮಗೆ ಎಷ್ಟೇ ಒಂದು ಸ್ವಲ್ಪ ದಿವಸ, ಒಂದು ಕ್ಷಣ ನಮಗೆಷ್ಟೇ ಕಷ್ಟ ಬಂದರೂ ಮತ್ತೆ ಏನು ಮಾಡ್ತಾರಂತೆ ದೇವರು, ತನ್ನ ಕೃಪೆ ಅತಿಶಯದಿಂದ, ತನ್ನ ಕೃಪೆಯಿಂದ ಏನು ಮಾಡ್ತಾರಂತೆ ದೇವರು ಇಂದ ಕನಿಕರಿಸುವನು. ದೇವರು ನಮ್ಮ ಸ್ತೋತ್ರ. ತನ್ನ ಕೃಪೆಯಿಂದ ನಮಗೇನು ಮಾಡ್ತಾರಂತೆ, ಕನಿಕರಿಸುವಂಥ ದೇವರಾಗಿದ್ದಾರೆ. ನಮಗೊಂದು ಕ್ಷಣದಲ್ಲಿ ಒಂದು ಬೇಜಾರಾದ್ರೇನು, ಒಂದು ಕಷ್ಟ ಬಂದ್ರೇನು, ಏನೇ ಬಂದರೂ ನಮಗೇನು ಮಾಡ್ತಾರಂತೆ, ಆ ಕ್ಷಣದಲ್ಲಿ ಮತ್ತೆ ತನ್ನ ಕೃಪೆಯಿಂದ ನಮ್ಮನ್ನೇನು ಮಾಡ್ತಾರೆ, ಕನಿಕರ ಕೊಡ್ತಾರೆ. ದೇವ್ರು ನಮ್ಮ ಸ್ತೋತ್ರ. ಅದಕ್ಕೋಸ್ಕರ ನರಜನ್ಮದವರನ್ನು ಬಾಧಿಸಿ ವ್ಯಥೆಗೊಳಿಸುವುದು ಆತನಿಗೆ ಇಷ್ಟವಿಲ್ಲ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೆ ಮನುಷ್ಯರಿಗೆ ಕಷ್ಟ ಕೊಟ್ಟು ದೇವರು ಖುಷಿ ಪಡೋದಲ್ಲ. ಯಾಕಂದರೆ ದೇವರು ಯಾವತ್ತೂ ಮನುಷ್ಯರಿಗೆ ಯಾವತ್ತೂ ತೊಂದರೆ ಕೊಡೋದಿಲ್ಲ. ಅದಕ್ಕೋಸ್ಕರ ದೇವ್ರು ಏನು ಮಾಡ್ತಾರಂತೆ ನಮಗೆ, ಅದಕ್ಕೋಸ್ಕರ ವ್ಯಥೆಗೊಳಿಸುವುದು ಆತನಿಗೆ ಇಷ್ಟವಿಲ್ಲ. ಯಾಕಂತಂದರೆ ನಮಗೆ ಏನೇ ಕಷ್ಟ ಬಂದರೂ ಕನಿಕರ ಪಡ್ತಾನೆ ಹೊರತು ನಮಗೆ ವ್ಯಥೆಗೊಳಿಸಿ ನೋಡೋದಿಲ್ಲ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಯಾವುದೇ ಕಾರಣಕ್ಕೆ ನಮ್ಮನ್ನು ಬಿಟ್ಟುಕೊಡೋದಿಲ್ಲ. ಯಾಕಂದರೆ ನಂಬಿದ ಮಕ್ಕಳ ಮೇಲೆ ಅಷ್ಟೊಂದು ಅಪಾರವಾದ ಪ್ರೀತಿ ಇಟ್ಟಿದ್ದಾರೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೆ ನಾವೇನು ಮಾಡಬೇಕು, ಈ ವಾಕ್ಯ ಪ್ರತಿಯೊಬ್ಬರ ಜೀವಿತದಲ್ಲಿ ಕಾರ್ಯ ಮಾಡಿ, ಅದ್ಭುತ ಮಾಡಿ, ಎಲ್ಲರನ್ನೂ ಈ ವಾಕ್ಯ ಒಂದು ಅದ್ಭುತ ರೀತಿಯಿಂದ ನಡೆಸಲಿ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಯಾಕಂತಂದರೆ ಎಲ್ಲರೂ ಗ್ರಹಿಸ್ಕೋಬೇಕು, ಎಲ್ಲರೂ ಈ ವಾಕ್ಯದಲ್ಲಿ ಬೆಳಿಬೇಕು. ಈ ವಾಕ್ಯ ಪ್ರತಿಯೊಬ್ಬರ ಜೀವಿತದಲ್ಲಿ, ಪ್ರತಿಯೊಂದು ಕುಟುಂಬದಲ್ಲಿ ಏನಾಗಬೇಕು, ಅಭಿವೃದ್ಧಿ ಪಡಬೇಕು. ದೇವ್ರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೆ ದೇವರು ಯಾವತ್ತೂ ನಮ್ಮನ್ನು ಕೈ ಬಿಡೋ ದೇವರಲ್ಲ, ನಮ್ಮನ್ನು ವ್ಯಥೆಗೊಳಿಸಿ ನಮ್ಮನ್ನು ದೂರ ಮಾಡುವಂಥ ದೇವರಲ್ಲ. ಯಾಕಂತಂದರೆ ನಮ್ಮ ಸಮೀಪ ಇರುವಂಥ ದೇವರು, ನಮ್ಮೊಳಗೆ ಇರುವಂಥ ದೇವರು, ಸದಾಕಾಲ ನಮ್ಮನ್ನು ನೋಡುವಂಥ ದೇವರು, ನಮ್ಮನ್ನು ನಡೆಸುವಂಥ ದೇವರು. ಅಷ್ಟೊಂದು ಕನಿಕರ ನಮ್ಮ ಮೇಲೆ ಇಟ್ಟಿದ್ದಾರೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ಆ ಕನಿಕರಕ್ಕಾಗಿ ನಾವು ಕೃತಜ್ಞತೆ ಉಳ್ಳವರಾಗಿರೋಣ. ಆ ಒಂದು ಪ್ರೀತಿಗಾಗಿ ನಾವು ಕೃತಜ್ಞತೆ ಉಳ್ಳವರಾಗಿರೋಣ. ಆ ಇಟ್ಟಂಥ ಒಂದು ನಮ್ಮ ಮೇಲೆ ಪ್ರೀತಿಗಾಗಿ ನಾವು ದಿನವೆಲ್ಲ ಏನು ಮಾಡಬೇಕು, ದೇವರನ್ನು ಕೊಂಡಾಡಬೇಕು. ದೇವ್ರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ಪ್ರಿಯ ದೇವ್ರ ಮಕ್ಕಳೇ, ಯಾರು ಈ ದಿನಗಳಲ್ಲಿ ವ್ಯಥೆ ಪಡೋದು ಬೇಡ. ಯಾಕಂದರೆ ವ್ಯಥೆಗೊಳಿಸಿ ನೋಡೋ ದೇವರಲ್ಲ. ಮನುಷ್ಯರ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿದ್ದಾರೆ ಅಂದರೆ ಅದು ಊಹಿಸ್ಲಿಕ್ಕೂ ಆಗಲ್ಲ. ದೇವ್ರು ನಮ್ಮ ಸ್ತೋತ್ರವಾಗಿ. ನಂಬಿದ ಮಕ್ಕಳಿಗೆ ಎಂದಿಗೂ ಕೈ ಬಿಡಲ್ಲ ಅಂತ ಹೇಳಿದ್ದಾರೆ ದೇವ್ರಿಗೆ ಸ್ತೋತ್ರ. ಹಾಗಾದ್ಮೇಲೆ ನಾವು ಆ ದೇವರನ್ನು ನಾವು ಎಷ್ಟು ಕೊಂಡಾಡಬೇಕು, ಎಷ್ಟು ಹೊಗಳಬೇಕು. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಪ್ರಿಯ ದೇವ್ರ ಮಕ್ಕಳೇ, ಪರಿಶುದ್ಧನೇ 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 ಪರಿಶುದ್ಧಾತ್ಮನೇ ನನಗೆ ಸ್ತೋತ್ರ. ಕರ್ತನೆ, ತಂದೆಯಾದ ದೇವರೇ ನಿನಗೆ ಸ್ತೋತ್ರಪ್ಪ. ನೀ ಒಳ್ಳೆಯವನು ರಾಜ, ಒಳ್ಳೆಯದನ್ನೇ ಮಾಡುವಂಥ ದೇವರಾಗಿದೆಯಪ್ಪ. ಇಲ್ಲಿಯವರು ಕಾಪಾಡಿದ್ದೇವ, ಇನ್ನು ಮುಂದೆ ನಿನ್ನ ಮಾರ್ಗದಲ್ಲಿ ಸತ್ಯ ನಡೆಸು ದೇವ. ನಿನಗೆ ಸ್ತೋತ್ರ ಕರ್ತನೆಪ್ಪ. ನೀನು ಯಾವುದೇ ಕಾರಣ ಕರ್ತನೆಪ್ಪ, ಮನುಷ್ಯರಿಗೆ ಕರ್ತನೆಪ್ಪ ಕಷ್ಟಪಟ್ಟು ನೋಡುವಂಥ ದೇವರಲ್ಲ ದೇವರೇ. ನಿನಗೆ ಸ್ತೋತ್ರ ಕರ್ತನೆಪ್ಪ. ನೀನು ಕರ್ತನೆ ಕನಿಕರ ಉಳ್ಳ ದೇವರಾಗಿದ್ದಿ, ಮಮತೆ ಉಳ್ಳ ದೇವರಾಗಿದೆಯಪ್ಪ, ಮಹಾಮಹಿಮೆ ಉಳ್ಳ ದೇವರಾಗಿದ್ದಿ ದೇವ. ನಿನ್ನ ಪ್ರೀತಿ ಕರ್ತನೆ ಶಾಶ್ವತವಾಗಿದೆ ದೇವ. ಮನುಷ್ಯರ ಪ್ರೀತಿ ಕರ್ತನೆ ಮನೆತನ, ನಿನ್ನ ಪ್ರೀತಿ ಕಡಿತನದ ದೇವ. ನಿನಗೆ ಸ್ತೋತ್ರ ಕರ್ತನೆ. ಪ್ರತಿಯೊಬ್ಬರಿಗೆ ಕರ್ತನೆಪ್ಪ ಈ ವಾಕ್ಯ ಪ್ರತಿಯೊಬ್ಬರ ಜೀವಿತದಲ್ಲಿ ಕರ್ತನೆ ಕಾರ್ಯ ಮಾಡಲಿ ದೇವ. ನಿನಗೆ ಸ್ತೋತ್ರ. ಈ ವಾಕ್ಯಗಳು ಗ್ರಹಿಸ್ಕೊಂಬಂತೆ ಬುದ್ಧಿ ಜ್ಞಾನ ಶಕ್ತಿ ಕೊಡು ದಯಪಾಲಿಸು. ಇಡೀ ಲೋಕದಾಗ ಎಲ್ಲ ಮಕ್ಕಳು ವೇದನೆಯಲ್ಲಿ, ಚಿಂತೆಯಲ್ಲಿ, ಭಾರದಲ್ಲಿ ಕರ್ತನೆ ಇದ್ದರೂ ಕೂಡ ನೀನು ನೋಡುವಂಥ ದೇವರಾಗಿದೆ ಕರ್ತನೆ. ಅದರ ಮೇಲೆ ಜಯ ಕಾಣುವಂತೆ ಎಲ್ಲ ಮಕ್ಕಳಿಗೆ ದಿನಗಳಲ್ಲಿ ಬಲಪಡಿಸಿ ನಡೆಸಿ ಕರ್ತನೆ. ನಿನ್ನ ಕೃಪೆಯಂತೆ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಕೇಳ್ತೇನೆ ತಂದೆ. ಆಮೇನ್. ಪ್ರೈಸ್ ದ ಲಾರ್ಡ್.